ಪಂಚರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ABP ನ್ಯೂಸ್ನ ಸರ್ವೆನ ನೀವು ನೋಡ್ತಾ ಇದ್ದೀರಿ. ಸ್ಟೇಟ್ ಬೈ ಸ್ಟೇಟ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕೇರಳದ ಅಭಿಪ್ರಾಯವನ್ನು ತಗೊಂಡ್ವಿ. ಶಂಕರ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಶಂಕರ್ ಶೆಟ್ಟರೆ, ಕೇರಳ ಕಳೆದ ಸಲ ಅಂದರೆ ಕಾಂಟ್ರರಿ ಟು ದೇರ್ ಪೊಲಿಟಿಕಲ್ ಅವರ ಚುನಾವಣೆಯ ಇತಿಹಾಸವನ್ನು ನೋಡಿದ್ರೆ ಒಂದು ಸಲ LDF, ಒಂದು ಸಲ UDF ಬರ್ತಾ ಇದ್ದದ್ದು. ಎರಡನೇ ಸಲ ಕಳೆದ ಚುನಾವಣೆಯಲ್ಲಿ LDF ರಿಪೀಟ್ ಆಯಿತು. ಅದಕ್ಕೆ ಎರಡು ಕಾರಣಗಳನ್ನು ಹೇಳಿದರು. ಒಂದು ಡಿಸ್ಓರಿಯೆಂಟೆಡ್ ವಿಪಕ್ಷಗಳು, ಮತ್ತೊಂದು ಕೊರೋನಾನ ಮೊದಲ ವೇವನ್ನು ಆ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿ ಅಂದರು. ಮೂರನೇ ಸಲವೂ ಅದು ರಿಪೀಟ್ ಆದರೆ ಏನು ಕಾರಣ ಆಗುತ್ತೆ? ಪ್ರೋ ಇನ್ಕಂಬನ್ಸಿನ ಅಲ್ಲ, ಮೂರನೇ ಸಲ ಬೇಕಿದ್ರೆ ಪ್ರೋ ಇನ್ಕಂಬನ್ಸಿ ಅಂತ ಹೇಳಬೇಕು. ಬಟ್ ಏನೋ ನಿಮ್ಮ ABP ಸರ್ವೆ ಪ್ರಕಾರ ಅವ್ರಿಗೆ ಅಜ್ಜಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಈಗ ಯಾಕಂದರೆ ನಮಗೆ ಲೇಟೆಸ್ಟಲ್ಲಿ ಇಲೆಕ್ಷನ್ ಎಲ್ಲಿ ಆಗಿದೆ ಅಂತ ನೋಡಬೇಕಾದ್ರೆ, ಲಾಸ್ಟಲ್ಲಿ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸ್ವೆಪ್ಟ್ ದಿ ಎಲೆಕ್ಷನ್. ಕಾಂಗ್ರೆಸ್ ಭಾರಿ ಇದರಲ್ಲಿ ಅವ್ರು ಹೇಳಿದಾಗ 86 ಸೀಟ್, ಅದನ್ನು ಅಸೆಂಬ್ಲಿ ವೈಸ್ ಅದನ್ನು ಡಿವೈಡ್ ಮಾಡೋದಾದರೆ 86 ಸೀಟಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರೆ. ಪ್ರೀಪೋಲ್ ಸರ್ವೆಯಲ್ಲಿ ಆ್ಯಕ್ಚುಲಿ ಮೊನ್ನೆ ತನಕದ ಪ್ರೀಪೋಲ್ ಸರ್ವೆ ಹೆಚ್ಚಿನ ಸರ್ವೆಗಳಲ್ಲಿ ಕಾಂಗ್ರೆಸ್ ಹ್ಯಾಸ್ ಗಾಟ್ ದಿ ಎಡ್ಜ್ ಅಂತ ಹೇಳ್ತಾ ಇತ್ತು. ಈಗ ಫಸ್ಟ್ ಟೈಮ್ ABP ಅವರು ಈ ಚುನಾವಣೆಯಲ್ಲಿ LDF ಹ್ಯಾಸ್ ಗಾಟ್ ಅಂತ. ಸೊ ಅಲ್ಲಿ ಚುನಾವಣೆ ಬಗ್ಗೆ ಈಗಲೂ ನಂಗೆ ದಿಸ್ ಇಲೆಕ್ಷನ್ ಶುಡ್ ಬಿ ನೆಕ್ ಟು ನೆಕ್. ಯೂಸಲಿ ಲಾಸ್ಟ್ ಟೈಮ್ ಒಳ್ಳೆ ಮೆಜಾರಿಟಿಯಲ್ಲಿ LDFನವ್ರು ವಿನ್ ಆಗಿದ್ರು. ಬಟ್ ಮೊದಲನೇ ಇಲೆಕ್ಷನ್ಗಳಲ್ಲಿ ನೆಕ್ ಟು ನೆಕ್ಕೆ ಇದ್ದದ್ದು. ಮೋಸ್ಟ್ ಆಫ್ ದಿ ಎಲೆಕ್ಷನ್ಸ್ ಅವ್ರು ನೆಕ್ ಟು ನೆಕ್ಕೆ ಬಂದದ್ದು ಆ್ಯಕ್ಚುಲಿ. ಯಾರು LDF ಅಂತ ಈ LDF UDF ಅಂತ ಹೇಳಿದ್ರೆ 8 ಪಕ್ಷಗಳಿವೆ. LDF ಅಲ್ಲಿ ಒಂದು 8 ಪಕ್ಷ, UDF ಅದರ ನಮ್ಮ ದೇವೇಗೌಡರ ಪಾರ್ಟಿ ಒಂದು ಸೇರ್ಕೊಂಡಿದೆ. ಈ ನಮ್ಮ ಜನತಾದಳ JDS ಉಂಟಲ್ಲ, ಅದಕ್ಕೊಂದು 2 ಸೀಟ್ ಏನೋ ಬಂದಿದೆ. ಯಾರು ಒಂದು 2 LDF ಫ್ರಂಟ್ನವ್ರು ಇರಬೇಕು ಆಯ್ತಲ್ಲ, ಆ ರೀತಿ. ಯೂಸಲಿ ಏನಿರುತ್ತೆ ಈ ಸಾರಿ ನಡೆಯುವ ಇಲೆಕ್ಷನ್ ಪಂಚರಾಜ್ಯ ಎಲೆಕ್ಷನ್ ಅಂತ ಉಂಟಲ್ಲ, ಈ ಇಲೆಕ್ಷನ್ ಯಾವಾಗ ಬರೋ ಒಂದು ಉಂಟು. ಯೂಸಲಿ ಇದೆಲ್ಲ BJPದು ಸ್ಟ್ರಾಂಗ್ ಹೋಲ್ಡ್ ಅಲ್ಲ. ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾದ ಆ್ಯಕ್ಚುಲಿ. ನರೇಂದ್ರ ಮೋದಿ ಅವರು ದೇಶ ರಾಜ್ಯಕ್ಕೆ ಬರೋಕ್ಕಿಂತ ಮತ್ತೊಂದು ಒಳ್ಳೆ ಶ್ರೇಯಿಂಗ್ಸ್ ಇತ್ತು. ಒಂದು ಸ್ಲೋಗನ್ ಇತ್ತು, ಏನಂದರೆ ನಾರ್ತ್ ವೆಸ್ಟ್ ಮಾನ್ಸೂನ್ ಫಾರ್ BJP ಆ್ಯಂಡ್ ಸೌತ್ ಈಸ್ ಡ್ರಾಟ್ ಫಾರ್ ದಿ BJP ಅಂತ. ಅರ್ಥ ಆಯ್ತಾ? ಅಂದರೆ ಒಳ್ಳೆ ಮಾನ್ಸೂನ್ ಮಳೆ ಬರ್ತದೆ ಅಲ್ಲಿ ನಾರ್ತ್ ಆ್ಯಂಡ್ ವೆಸ್ಟಲ್ಲಿ, ವ್ಯಾರಸ್ ಮತ್ತು ಸೌತ್ ಈಸ್ಟಲ್ಲಿ ಮಳೆ ಬರಲ್ಲ ಅಂತ. ಈಗ ಎಲೆಕ್ಷನ್ ನಡೀತಾ ಇರೋದೇನು ಗೊತ್ತಾ? ಈ ಸೌತ್ ವೆಸ್ಟಲ್ಲಿ ಇಲೆಕ್ಷನ್ ನಡೆಯೋದು. ಈಗ ಸೌತ್ ವೆಸ್ಟಲ್ಲಿ ಪಂಚರಾಜ್ಯದಲ್ಲಿ ನಡೆಯುವ ಇಲೆಕ್ಷನ್ಗಳು 4 ರಾಜ್ಯ, 1 ಕೇಂದ್ರ. ಬಟ್ ಈಗ ಏನಿದೆ, ಕಳೆದ ಕ್ರಮೇಣ 10 ವರ್ಷಗಳಲ್ಲಿ ಸ್ವಲ್ಪ ಒಳ್ಳೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಇಲ್ಲಿ ಡಾಟಿದ್ ಏರಿಯಾಗಳಲ್ಲಿ ಕೂಡ ಒಳ್ಳೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಯಾಕಂದರೆ ಅಸ್ಸಾಮಲ್ಲಿ 2 ಇಲೆಕ್ಷನ್ ಗೆದ್ದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಲಾಸ್ಟ್ ಇಲೆಕ್ಷನ್ ಭಾರಿ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ. ಮತ್ತು ಕೇರಳದಲ್ಲಿ ಮತ್ತು ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಅಲ್ಲ, ಎಕ್ಸೆಪ್ಟ್ ಕರ್ನಾಟಕ ಒಂದು ಬಿಟ್ಟರೆ ಸೌತ್ ಮತ್ತು ನಾರ್ತ್ ಈಸ್ಟಲ್ಲಿ ಈಗ ಅವರು ಆಲ್ಮೋಸ್ಟ್ 7 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಉಂಟಲ್ಲ, 7 ಸಿಸ್ಟರ್ಸ್ ಅಂತೇಳಿ, ಅಲ್ಲಿ ಒಂದು ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಬರುವಾಗ ಅಧಿಕಾರದಲ್ಲಿ ಇರಲಿಲ್ಲ. ಒನ್ಸ್ ನರೇಂದ್ರ ಮೋದಿ ಬಂದ ಮೇಲೆ ಬಹುಶಃ ಇವತ್ತು 5 ರಾಜ್ಯಗಳಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಆ್ಯಕ್ಚುಲಿ. ಅದು ಅಸ್ಸಾಮು, ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರ ಇಲ್ಲೆಲ್ಲ. ಸೊ ಈ ಇಲೆಕ್ಷನ್ ಉಂಟಲ್ಲ, ಮೋರೆವರ್ ಇತ್ತೀಚೆಗೆ ನನ್ನ ಲೆಕ್ಕದಲ್ಲಿ 24-25 ಇಲೆಕ್ಷನ್ ರಿಸಲ್ಟ್ಸ್ ಬಿಲಾಂಗ್ಸ್ ಟು ದಿ BJP ಆದರೆ ಅಟ್ಲೀಸ್ಟ್ ಈ ಇಲೆಕ್ಷನಲ್ಲಿ ಇಂಡಿಯಾ ಅಲಯನ್ಸ್ ಶುಡ್ ಡೂ ದಿ ಪರ್ಫಾರ್ಮೆನ್ಸ್. ಅವ್ರ ಗ್ರೌಂಡ್ ಲೆವೆಲ್ ಆ ರೀತಿ ಉಂಟು. BJPಗೆ ಬೇಸ್ ಇಲ್ಲ ಆ್ಯಕ್ಚುಲಿ. ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತೇಳಿ. ಮೊದಲು ಎಲ್ಲ ಪ್ರೀಪೋಲ್ಸಲ್ಲಿ DMK ಸ್ವೀಪಿಂಗ್ ಅಂತ ಹೇಳ್ತಾ ಇದ್ರು. ಯಾಕೆ ಈಗ ನಿನ್ನೆದು ಭಾರಿ ಪ್ರಯತ್ನ ನಡೀತಕೊಂಡು ವಿಜಯನನ್ನು DMK ತಗೊಳ್ಬರುವ ಅಂತ. ವಿಜಯನ್ DMK ಆ ಇಲೆಕ್ಷನ್ ಸ್ವಲ್ಪ ರಿಸಲ್ಟ್ ಟ್ರೆಂಡೇ ಚೇಂಜ್ ಆಗ್ಬೋದು. ಯಾಕಂದರೆ ಆಲ್ ಇಂಡಿಯಾ DMK NDA ಟ್ರೈ ಮಾಡ್ತಾ ಇದೆ. ಅದು NDA ಟ್ರೈ ಮಾಡ್ತುಂಟು. ಅವ್ರಿಗೆ ಗೊತ್ತಾಗಿದೆ ಇಲೆಕ್ಷನ್. ಇದೆಲ್ಲ ಟ್ರೈ ಮಾಡ್ತಿರೋ NDAಯಲ್ಲಿರುವ ಮೇನ್ ಪಾರ್ಟಿ ಅನ್ನ DMK ಅಲ್ಲ, BJP. ಸ್ಟಾಲ್ವರ್ಸ್ ಎಲ್ಲ BJP ಡೆಲ್ಲಿಯಲ್ಲಿ ಕೂತ್ಕೊಂಡು ಪವನ್ ಕಲ್ಯಾಣ್ ಮಾತಾಡ್ತಾ ಇದ್ದಾರಂತೆ ವಿಜಯ್ ಅವ್ರ ಜೊತೆಗೆ. ಹೌದು, ಏನಾದರೂ ಮಾಡಿ ಅವರು ಆ್ಯಕ್ಟರ್, ಇವರು ಆ್ಯಕ್ಟರ್ ಎಲ್ಲ ಇಬ್ಬರು. ಸೊ ಅವ್ರಿಗೆ ಗೊತ್ತಾಗಿದೆ. ಈಗ ಅವರೊಂದು ಇಂಟರ್ನಲ್ ಸರ್ವೆ ಮಾಡ್ತಾರೆ BJP ಅವರು. ಅವ್ರಿಗೆ ಗೊತ್ತು ಅಲ್ಲಿ ಇಲೆಕ್ಷನ್ ಅಂತ ಆಗ್ತಾ ಅಂತ. ಸೊ ವಿಜಯನನ್ನು ತಗೊಂಡ್ರೆ ಮಾತ್ರ ನಾವು ಇಲ್ಲಿ DMK ಸ್ಪರ್ಧೆ ಕೊಡ್ಬೋದು. ಡೀಟೇಲ್ ಆಗಿ ಮಾತಾಡೋಣ. ರವೀಂದ್ರ ರೇಷ್ಮೆ ಸರ್, ಕೇರಳ ನೋಡಿ, ಭಾಳ ಸ್ವಾರಸ್ಯಕರ ಸಂದರ್ಭ ಏನು ಅಂತಂದರೆ, ಯಾವ ರೀತಿ ಬಜೆಟ್ ಸೆಷನ್ ಶುರು ಆಗ್ತಿರೋ ಹಾಗೆ ಲೋಕಸಭಾ ಸ್ಪೀಕರ್ನ ನಿಷ್ಕ್ರಿಯಗೊಳಿಸೋ ಪ್ರಯತ್ನ ಮಾಡಿದ್ರು. ಅವ್ರ ವಿರುದ್ಧ ಅವಿಶ್ವಾಸ ಮಸೂದೆ ತಂದುಬಿಟ್ಟು, ಅದೇ ರೀತಿ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ವಿರುದ್ಧ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಈಗಾಗಲೇ ಒಂದು ಇಂಪೀಚ್ಮೆಂಟ್ ಮೋಷನ್ನಾಗಲೇ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಚುನಾವಣಾ ಆಯುಕ್ತರನ್ನೇ ನಿಷ್ಕ್ರಿಯಗೊಳಿಸುವಂಥ ಒಂದು ಪ್ರಯತ್ನ ಈಗ ಶುರುವಾಗ್ಬಿಟ್ಟಿದೆ. ಅಂದರೆ ಇಂಡಿಯಾ ಮೈತ್ರಿಕೂಟ ಈ ರೀತಿ ವೋಟ್ ಚೋರಿ ಅನ್ನೋ ಒಂದು ಅಭಿಯಾನ ಶುರು ಮಾಡಿದ ಮೇಲೆ ನಡೀತಾ ಇರೋ 2ನೇ ಹಂತದ ಚುನಾವಣೆ ಇದು. ಈ ವೋಟ್ ಚೋರಿ ಪ್ರಯೋಗ ಬಿಹಾರದಲ್ಲಿ ಪೂರ್ತಿ ಉಲ್ಟಾಪಲ್ಟಾ ಆಗೋಗ್ಬಿಡ್ತು. ಅದು ಭಾಳ ಸೆಟ್ ಬ್ಯಾಕ್ ಆಯಿತು ಅವ್ರಿಗೆ. ಆಮೇಲೆ SIR 20 ವರ್ಷಗಳ ನಂತರ ನಡೆದ ಈ ವಿಶೇಷ ತೀವ್ರತಮ ಮತದಾರ ಪಟ್ಟಿ ಪರಿಷ್ಕರಣೆ SIR ನಡೆದ ನಂತರ ನಡೀತಾ ಇರೋ ಇವನ್ನ 5 ಚುನಾವಣೆಗಳು, ಅದು ಬಿಹಾರ್ನಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅಲ್ಲಿ ರಾಹುಲ್ ಗಾಂಧಿ ಅವರು 16 ದಿವಸ ಮೋಟರ್ ಬೈಕ್ ಯಾತ್ರೆ ಮಾಡಿ ಏನೇ ಮಾಡಿದ್ರು ಕೂಡ ಜನ ಅದಕ್ಕೆ ಒಪ್ಪಲಿಲ್ಲ. ಅದನ್ನು ಆ ವೋಟ್ ಚೋರಿ ಅನ್ನೋ ಪರಿಕಲ್ಪನೆ ಜನರ ಮನಸ್ಸಿಗೆ ನಾಟಲೇ ಇಲ್ಲ. ಅಂದರೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಭಂಗಗೊಳಿಸುವಂಥ ಒಂದು ದೊಡ್ಡ ಪ್ರಯತ್ನ. ಅದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರಂತೂ ಸ್ವತಃ ತಾವೇ ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಪಾರ್ಟಿ ಇನ್ ಪರ್ಸನ್ ಅಂತ ನ್ಯಾಯಪೀಠದ ಎದುರಿಗೆ ವಾದಿಸಿದರು.
ಸುಪ್ರೀಂ ಕೋರ್ಟ್ ಏನು ರಿಯಾಯಿತಿ ಕೊಟ್ಟಿದೆ ಅಂತಂತಂದರೆ ಮತದಾನದ ಹಿಂದಿನ ದಿವಸವರೆಗೂ ಕೂಡ ಯಾವುದೇ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಅವ್ರು ಅಕ್ಸೆಪ್ಟ್ ಆದರೂ ಕೂಡ ಅವ್ರನ್ನ ಅವಕಾಶ ಕೊಡಬೇಕಂತ ಅಷ್ಟರ ಮಟ್ಟಿಗೆ ರಿಯಾಯಿತಿ ಕೊಟ್ಟರೆ ಹೊರತು SIR ಪ್ರಕ್ರಿಯೆಯನ್ನು ನಿಲ್ಲಿಸಲಿಲ್ಲ, ಸ್ಟೇ ಮಾಡಲಿಲ್ಲ ಅದನ್ನು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಈ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ನೆರೆ ರಾಜ್ಯಗಳ ಸಿವಿಲ್ ನ್ಯಾಯಾಧೀಶರು ಅವರ ಸೇವೆಯನ್ನು ಕೂಡ ಎರವಲುವಾಗಿ ಪಡ್ಕೊಂಡ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ SIR ಮಾಡಿಬಿಟ್ಟು ಸುಮಾರು 60 ಲಕ್ಷ ಜನ ವೋಟರ್ಸ್ನ ಕೈ ಬಿಟ್ಟಿದ್ರು. ಇದ್ದಕ್ಕಿಂತ 2 ದಲಿತ ಸಮುದಾಯಗಳು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಗಳು ಬಂದ್ಬಿಟ್ಟಿದೆ ಮೊನ್ನೆ ಈ SIR ಅಂತಿಮ ಘಟ್ಟದಲ್ಲಿ. ಅಲ್ಲಿ ಮುಖ್ಯ 2 ರಾಜ್ಯಗಳು ನೋಡಿ, ಬಾಂಗ್ಲಾದೇಶ ಜೊತೆ ಗಡಿ ಹಂಚಿಕೊಂಡ್ರು, ಅಸ್ಸಾಂ ಮತ್ತು ಬಾಂಗ್ಲಾದೇಶ ಎರಡೂ ಕಡೆ ದೇಶಿ ಮುಸಲ್ಮಾನರು ಮತ್ತು ನುಸುಳ್ಕೋರ್ ಮುಸಲ್ಮಾನರು, ಅದು ಭಾಳ ದೊಡ್ಡ ಫ್ಯಾಕ್ಟರ್ ಆಗಿಬಿಟ್ಟಿದೆ ಜನ ಮತದಾರ ಮನಸ್ಸು. ಕಳೆದ 2.5 ವರ್ಷಗಳಿಂದ ನಡೆದ ರಾಜಕೀಯ ಇದೇನೆ. SIRಗೆ ಮುಖ್ಯವಾದ ವಿರೋಧ ಬಂದಿದ್ದು ನೀವು ಮುಸಲ್ಮಾನರು ತೆಗೆದಾಕ್ತಾ ಇದ್ರಿ, ನಮ್ಮ ವೋಟ್ ಬ್ಯಾಂಕ್ ಅವರು ತೆಗೆದಾಕ್ತಾ ಇದ್ರಿ. ಆಮೇಲೆ ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಮತದಾರ 30 ಲಕ್ಷ ಮಹಿಳಾ ಮತದಾರ ಹೆಸರು ಕೈ ಬಿಟ್ಬಿಟ್ಟಿದ್ದಾರೆ. ಅವರೆಲ್ಲ ಈಗ ಅರ್ಜಿ ಹಾಕೊಂಡ್ಬಿಟ್ಟು ಮತ್ತೆ ಪುನರ್ ಪರಿಷ್ಕರಣೆ ನಡೆದಿದೆ. ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೇ 47,000. ಆಮೇಲೆ ಭಾಳ ಇಂಟ್ರೆಸ್ಟಿಂಗ್ ಏನಂತಂದರೆ, ಈ ಚುನಾವಣೆ ಎದುರಿಸ್ತಾ ಇರೋ 3 ರಾಜ್ಯಗಳ ಅಧಿಕಾರಾರೂಢ ಪಕ್ಷಗಳು ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧದ ಇಂಪೀಚ್ಮೆಂಟ್ ಮೋಷನ್ಗೆ ಸೈನ್ ಹಾಕಿದ್ದಾರೆ, ಅವರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಈ ಜ್ಞಾನೇಶ್ ಕುಮಾರ್ ಇನ್ಸಿಡೆಂಟಲಿ ಈಸ್ ಎ ಕೇರಳ ಕೇಡರ್ IAS ಆಫೀಸರ್ ಹೂ ಹ್ಯಾಸ್ ಸರ್ವ್ಡ್ ಅಂಡರ್ ಬೋತ್ LDF ಗೌರ್ಮೆಂಟ್ ಆ್ಯಂಡ್ UDF ಗೌರ್ಮೆಂಟ್. ಎರಡೂ ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಬಿಟ್ಟು ಕಡೆಗೆ ಅವರು ಕೇಂದ್ರ ಸರ್ಕಾರ ಸೇವೆಗೆ ಜಾಯಿಂಟ್ ಸೆಕ್ರೆಟರಿ ಹೋದ್ಮೇಲೆ ಅವ್ರ ಅದೃಷ್ಟ ಕೊಲಾಯಿಸ್ಬಿಡ್ತು. ಅವ್ರು ಇದಾಗ ಪಟ್ಟು ಹಿಡಿದ್ಬಿಟ್ಟು ಅವ್ರು SIR ಮಾಡಿದರು. ಕರ್ನಾಟಕದಲ್ಲಿ ಆಗಲೇ ಶುರು ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕ ಚುನಾವಣೆ ದೂರ ಇದ್ದರೂ ಕೂಡ. ಸೊ ಇದು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಪ್ರಶ್ನೆ. ಇದು ಈ ಚುನಾವಣೆ ಅದು ಕೂಡ ಒಂದು ಅಗ್ನಿ ಪರೀಕ್ಷೆ. ಆಮೇಲೆ ಜಾಗತಿಕ ಮಟ್ಟದಲ್ಲಿ ಈ ಥರದ ಹಾಹಾಕಾರ, LPG ಕೊರತೆ ಅನ್ನೋದು ಬರೀ ಇವತ್ತು LPG ಕೊರತೆ, ನಾಳೆ ಪೆಟ್ರೋಲ್ ಡೀಸೆಲ್ ಕೊರತೆನೂ ಶುರುವಾಗಿಬಿಟ್ರೆ ಕೋವಿಡ್ಗಿಂತ ಗಂಭೀರವಾದ ಸ್ಥಿತಿ ಬರುತ್ತೆ. ಆದರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಥರ ನಮ್ಮ ಪ್ರಧಾನಮಂತ್ರಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಿಲ್ಲ, ಅವರಾಗಲೇ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿಬಿಟ್ರು. ಅದೇನಾದರೂ ಮಾಡಿದರೆ ಈ ಚುನಾವಣೆ ಮುಂದಕ್ಕೆ ಹೋಗ್ತಾ ಇತ್ತು. ಹಂಗೆ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಕೋವಿಡ್ ಸಂದರ್ಭ 2020ರಲ್ಲಿ ಬಿಹಾರ್ ಚುನಾವಣೆ ನಡೆಯಿತು, 21ರಲ್ಲಿ ಚುನಾವಣೆ ನಡೆದಿತ್ತು. ವೆಸ್ಟ್ ಬೆಂಗಾಲಲ್ಲಿ ಏನಾಗ್ಬಿಟ್ಟಿದೆ, BJP ಟಾರ್ಗೆಟ್ ಮಾಡ್ತಾ ಇರೋದು 11.9 ಲಕ್ಷ ಸ್ತ್ರೀ ಶಕ್ತಿ ಸಂಘಗಳು, ಮಹಿಳಾ ಸ್ವಸಹಾಯ ಗುಂಪುಗಳು. ಅದರಲ್ಲಿ 1,20,00,000 ಕುಟುಂಬಗಳನ್ನು ಅವ್ರು ಗುರುತಿಡಿದ್ಬಿಡೋದ್ರ ಅಂತೀವಿ. ಇವ್ರು ಲಾಡ್ಲಿ ಬಹನ ಇತ್ಯಾದಿ ತಮಿಳುನಾಡಿನಲ್ಲೂ ಆಗಿದೆ. ಈ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ. ಏನಾಯ್ತು ಅಂತಂದ್ರೆ, ದೊಡ್ಡ BJP ಮಾಡ್ಕೊಂಡಿದ್ದು ಎಡವಟ್ಟೆ ಅಂತದ್ದು ಅಂತಂದ್ರೆ, 3 ಇದ್ದಿದ್ದನ್ನು 75 ತಂದು ಕೊಟ್ಟರು ಮೋದಿ ಅವರು. ಹೋಗಲ್ಲ ರೋಡ್ ಶೋ ರ್ಯಾಲಿ ಎಲ್ಲ ಕರ್ನಾಟಕದಲ್ಲಿ ಯಾವ ಥರ ಗೆಲ್ಸ್ಕೊಂಡು ಬಂದ್ರು. 3 ಇದ್ದಿದ್ದನ್ನು 75 ಮಾಡಿದ್ರು. ಕಾಂಗ್ರೆಸ್ 3 ಗುಂಪಾಯಿತು, ಇವರು CPM ಶೂನ್ಯ ಸಂಪಾದನೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ. ಅಷ್ಟೆಲ್ಲ ಮಾಡಿಕೊಟ್ರು ಕೂಡ ಆ 75 ಸಂಖ್ಯೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ಬಿಟ್ರು. ಮಮತಾ ಬ್ಯಾನರ್ಜಿ ಮತ್ತೆ ಬೈ ಎಲೆಕ್ಷನ್ನಿಂದ ಗೆದ್ದು ಬಂದು ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆದಮೇಲೆ ಅಂಥ ಗಟ್ಟಿ ಸ್ಥಿತಿಯಲ್ಲಿದ್ದ ಒಂದು ಹಿಡಿತವನ್ನು ಕಳ್ಕೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ 19 ಸೀಟ್ ಬಂದಿತ್ತು, ಅದು ಈಗ 12ಕ್ಕೆ ಬಂತು 2024ರಲ್ಲಿ. ಅಂದರೆ ಬೇರು ಮಟ್ಟದ ಸಂಘಟನೆ ಇವತ್ತಿಗೂ ಸರಿ ಇಲ್ಲ. ಆಮೇಲೆ 1 to 1 ಇದರಲ್ಲಿ ನೋಡಿ, ತೃಣಮೂಲ ಕಾಂಗ್ರೆಸ್ಸಲ್ಲಿ ಅನೇಕ ಜನ ಪ್ರತಿಭಾಶಾಲಿ ವ್ಯಕ್ತಿಗಳು, ಸೆಲೆಬ್ರಿಟಿಗಳೆಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಇರ್ತಾರೆ. ಇವತ್ತು ಅತ್ಯುತ್ತಮ ಸಂಸದೀಯ ಪಟುಗಳೇ ಅವರು ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ. ತೃಣಮೂಲ ಕಾಂಗ್ರೆಸ್ ಅವರು ಎದ್ದು ನಿಂತರು ಅಂದರೆ ಒಂಥರ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆಕೆಗೆ ಆ ವಿಶಿಷ್ಟ ಪ್ರತಿಭೆ ಇದೆ. ಆದರೆ ಕಳೆದ 3 ವರ್ಷಗಳಿಂದ ಕೇಳಿಬಂದ ಭ್ರಷ್ಟಾಚಾರ ಪ್ರಕರಣಗಳು, ಅನೇಕ ಜನವರು ಅತ್ಯಂತ ಸೀನಿಯರ್ ಮಂತ್ರಿಗಳು ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಸಮೇತ ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್. ನಮ್ಮ ಜೊತೆಗೆ ತಮಿಳುನಾಡಿನ ಮುರ್ಷಿದಾಬಾದ್ ಘಟನೆ ಅದು ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ಗೆ ಅದೊಂಥರ ದೊಡ್ಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಹೋಗ್ಬಿಟ್ಟಿದೆ. ಅದು ಏನೇ ಇದ್ರೂ ಕೂಡ ಮಮತಾ ಬ್ಯಾನರ್ಜಿ ಒಮ್ಮೆ ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಛಿದ್ರಗೊಳಿಸಿದ್ರು, ಕಾಂಗ್ರೆಸ್ಸನ್ನು ಮೂಲಗುಂಪು ಮಾಡಿಬಿಟ್ರು. ನೋಡಿ, ಇಂಡಿಯಾ ಮೈತ್ರಿಕೂಟ 2 ರಾಜ್ಯಗಳಲ್ಲೂ ಕೂಡ ಒಡೆದೋಗ್ಬಿಟ್ಟಿದೆ. ಈ ಕೇರಳದಲ್ಲಿ ಕೂಡ ಇಂಡಿಯಾ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳು ಪರಸ್ಪರ ವಿರುದ್ಧ. ಪಶ್ಚಿಮ ಬಂಗಾಳದಷ್ಟು ಅವರು ಕಾಂಗ್ರೆಸ್ಸನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಕಾಂಗ್ರೆಸ್ ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಏನೋ ಓಡಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಏನೋ. ಅಲ್ಲೂ ಕೂಡ BJP ವರ್ಸಸ್ ತೃಣಮೂಲ ಕಾಂಗ್ರೆಸ್. ಇಲ್ಲಿ UDF ತಮಿಳುನಾಡು ಮಾತಾಡೋದಕ್ಕೆ ನಮ್ಮ ಜೊತೆಗೆ ರಮೇಶ್ ಕಂಠೀರವ ಅವರು ಇದ್ದಾರೆ. ಮಾಡ್ಕೊಂಡ್ರಿ, ಕೇರಳದಲ್ಲಿ ಕೇರಳ ಕಾಂಗ್ರೆಸ್ನಲ್ಲಿ ಶಶಿ ತರೂರ್ನ ಮೂಲಗುಂಪು ಮಾಡಿದ್ದಾರೆ. ಅವರ ತಿರುವನಂತಪುರ ಕ್ಷೇತ್ರದಲ್ಲಿ BJP ಥರ್ಡ್ ಫೋರ್ಸ್ ಆಗಿ ಎಮರ್ಜ್ ಆಯಿತು. ಅಲ್ಲಿ ತೃತೀಯ ಶಕ್ತಿಯಾಗಿ BJP ಬಂದಿರೋದು 15 ದಿನದ ಈಚಿನ ಬೆಳವಣಿಗೆಗಳನ್ನು. ಅದರ ಜೊತೆಗೆ ಕರ್ನಾಟಕದಿಂದ 3 ಬಾರಿ ರಾಜ್ಯಸಭೆ ಸದಸ್ಯರಾಗಿ ಕೇಂದ್ರ ಸಚಿವರಾಗಿದ್ದ ನಿಮ್ಮ ರಾಜೀವ್ ಚಂದ್ರಶೇಖರ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡ್ಮೇಲೆ ಅಲ್ಲಿ ಸ್ವಲ್ಪ ಸಂಪನ್ಮೂಲಗಳ ದೃಷ್ಟಿಯಿಂದ, ಸಂಘಟನೆ ದೃಷ್ಟಿಯಿಂದ ಒಂದು ವೈಚಾರಿಕ ಸ್ಪಷ್ಟತೆ ಕೂಡ ಬರ್ತಾ ಇದೆ ಕೇರಳದ BJPಗೆ. ಹಾಗಾಗಿ ಥರ್ಡ್ ಫೋರ್ಸ್ BJP ಇಂಪ್ಯಾಕ್ಟ್ ಎಷ್ಟಿರುತ್ತೆ ನಿಮ್ಮ ಸಮೀಕ್ಷೆ ಪ್ರಕಾರ? ಬಹಳ ನೆಕ್ ಟು ನೆಕ್ ಫೈಟ್ ಇದೆ. ಅದೇನು LDF ಕೆಜು UDF ಕೆಜು ಅಂತ ಟು ಅರ್ಲಿ ಸರ್. ನಮ್ಮ ಜೊತೆಗೆ ರಮೇಶ್ ಕಂಠೀರವ ಅವರು ಇದ್ದಾರೆ. ರಮೇಶ್ ಕಂಠೀರವ ಅವರೇ, ತಮಿಳುನಾಡಿನಲ್ಲಿ ಮತ್ತೆ ಗೌರ್ಮೆಂಟ್ ರಿಪೀಟ್ ಆಗುವ ಸಾಧ್ಯತೆಯನ್ನು ABP ಸರ್ವೆ ಹೇಳ್ತಾ ಇದೆ. ಗ್ರೌಂಡ್ ರಿಯಾಲಿಟಿ ಏನಿದೆ? ಇಲ್ಲ, ಈ ABP ಸರ್ವೆನಲ್ಲಿ
ಬಿಜೆಪಿ ಮತ್ತೆ NDA ಅಲಯನ್ಸ್ ಬರುತ್ತೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ಬಟ್ ಆದ್ರೆ ಫೈಟ್ ಬಂದು ಟೈಟ್ ಆಗಿ ಇರತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಇದೊಂದು ಏನು DMK ಸರ್ಕಾರ 5 ವರ್ಷದ ಸಾಧನೆಯನ್ನ ಹೊರಗೆತ್ತಿದ್ದಾರೆ. ಅವರ ಏನು ಬಹಳಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಮಹಿಳಾ ಸಬಲೀಕರಣ ಕೆಲಸ ಮಾಡಿದ್ವಿ, ಫ್ರೀ ಬಸ್ ಕೊಟ್ಟಿದ್ವಿ. ಈಗ ಕಳೆದ ತಿಂಗಳಷ್ಟೇ ಸುಮಾರು 5,000 ರೂಪಾಯಿಯನ್ನ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಈ ತರದ ಅನೇಕ ಮಹಿಳಾ ಕೇಂದ್ರೀಕೃತ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ಓಟ್ಗಳು ನಮಗೆ ಗ್ಯಾರಂಟಿ ಇರೋದ್ರಿಂದ ನಾವೇ ಬರ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ DMK-ನವರು. ಅದರಲ್ಲಿ ಆತ್ಮವಿಶ್ವಾಸದಿಂದ ಇದ್ದಾರೆ. ಬಟ್ ಅದೇ ರೀತಿಯಲ್ಲಿ ಜನರಲ್ಲಿ ಈ 5 ವರ್ಷದ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಒಂದು ಆಂಟಿ ಇನ್ಕಮ್ ಸರ್ಕಾರದ ವಿರುದ್ಧದ ಒಂದು ಆಂಟಿ ಇನ್ಕಮೆನ್ಸಿ ಇದೆ. ಅದು ನಮಗೆ ಸಹಾಯಕ ಅಗತ್ಯ ಅಂತ ಹೇಳ್ಬಿಟ್ಟು ADMK ಮತ್ತೆ ಬಿಜೆಪಿ ಅಲಯನ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಒಂದು ತೀರ್ಪು ಅನ್ನುವಂಥದ್ದು ಚುನಾವಣೆಯಲ್ಲಿ ಗೊತ್ತಾಗಂಥದ್ದು. ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಏನು ಈ 5 ವರ್ಷದ ಸರ್ಕಾರದ ಸಾಧನೆ ಇದೆ, ಅದನ್ನ ಸಾಧನೆಯ ಮೇಲೆ DMK ಹೋಗ್ತಾ ಇದೆ. ಈ ಆಂಟಿ ಇನ್ಕಮೆನ್ಸಿಯನ್ನ ನಂಬಿಕೊಂಡು ADMK ಮತ್ತೆ ಬಿಜೆಪಿ ಅಲಯನ್ಸ್ ಹೋಗ್ತಾ ಇದ್ದಾರೆ ಅನ್ನೋ ಮಾತ್ರ ಹೊಸದಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಫೈಟ್ ಮಾತ್ರ ಇಬ್ಬರಿಗೂ ಈಕ್ವಲ್ ಆಗಿರ್ತಕ್ಕಂಥದ್ದು. ನಡುವೆ ಬಂದಿರ್ತಕ್ಕಂಥ ನಟ ದಳಪತಿ ವಿಜಯ್ ಅವರು ಏನಿದ್ದಾರೆ, ಅವರ ಪಕ್ಷ ಒಂದು ರೀತಿಯಲ್ಲಿ ಒಂದು ಹೊಸ ಹವಾವನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಯುವ ಜನತೆಯ ಮಧ್ಯೆ ಒಂದು ಹೊಸ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಸರ್ವೆ ಹೇಳ್ತಾ ಇದೆ ಸರ್ ಮ್ಯಾಕ್ಸಿಮಮ್ 12 ಸೀಟ್ ತಗೋಬಹುದು ವಿಜಯ್ ಅಂತ. ಬಟ್ ಅವ್ರ ರ್ಯಾಲಿಗಳಿಗೆ ಬರೋ ಜನ ಕೂಗಾಟ ಹಾರಾಟಗಳನ್ನು ನೋಡಿದ್ರೆ ಹೇಳಿ. ಅಲ್ಲ ಅಂದ್ರೆ ವಿಜಯ್ ಇಲ್ಲದೆ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಗೆ ಬರುತ್ತೆ ಅಂತ ಅನ್ಕೊಂಡಿದ್ವಿ ನಾವು. ವಿಜಯ್ ಸರ್ಕಾರ ಮಾಡೋ ಹಂತಕ್ಕೆ ಹೋಗ್ತಾ ಇಲ್ಲ, ಅವರಿಗೆ ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟವಾಗ್ತಿರ್ತಕ್ಕಂಥದ್ದು. ಅವರೇ ಬೇರೆ ಬೇರೆ ಅಲಯನ್ಸ್ ಜೊತೆ ಸೇರ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಬಿಜೆಪಿ ಜೊತೆಗೆ ಇಲ್ಲ ಬೇರೆಯಿಂದ ಯಾರಾದ್ರೂ ನಮ್ಮನ್ನ ಅಲಯನ್ಸ್ಗೆ ಸೇರ್ಸ್ಕೊಳ್ತಾರ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಒಂದು ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಏನು ವಿಜಯ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರೆ DMK ಮೇಲೆ ಇಂಪ್ಯಾಕ್ಟ್ ಏನು? ವಿಜಯ್ AIADMK ಬಿಜೆಪಿ ಮೈತ್ರಿಕೂಟಕ್ಕೆ ಹೋದ್ರೆ DMK ಮೇಲೆ ಇಂಪ್ಯಾಕ್ಟ್ ಏನು? ವಿಜಯ್ ADMK ಜೊತೆ ಮೈತ್ರಿಕೂಟಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಹೋದ್ರೆ ಸೂಚನೆಯನ್ನು ಹಿಂದೆ ಕೊಟ್ಟಿದ್ರು. ಬಟ್ ಆದ್ರೆ ಹೋದ್ರೆ DMKಗೆ ನಷ್ಟ ಆಗತ್ತಾ? ವಿಜಯ್ ADMK ಜೊತೆ ಟೋಟಲ್ ಟ್ರೆಂಡೇ ಚೇಂಜ್ ಆಗುವಂತಹದ್ದು ತಮಿಳುನಾಡಿನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಬಟ್ ಆದ್ರೆ ವಿಜಯನ್ನ ಯಾವುದೇ ಕಾರಣ BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಏನು ಬಿಜೆಪಿ ಮೂಲಕ ಅವರು ಮತ್ತೆ ADMK ಅಲಯನ್ಸ್ ನಲ್ಲಿ ಸೇರ್ಕೋಬೇಕು ಅನ್ನುವಂತ ಒಂದು ಪ್ರಯತ್ನಗಳನ್ನ ಹಿಂಭಾಗಲಿನಲ್ಲಿ ನಡೆಸ್ತಾ ಇದ್ದಾರೆ. ಬಟ್ ಅದ್ಯಾವುದು ಕೂಡ ಸಫಲ ಆಗಲ್ಲ ಅನ್ನುವಂತ ಮಾತನ್ನ ಹೇಳಲಾಗ್ತಾ ಇದೆ. ಪ್ರಶಾಂತ್, ನಿನ್ನೆ CBI ಸತತವಾಗಿ 7 ತಾಸು ವಿಜಯ್ನವ್ರು ಕೂಡಿಸ್ಕೊಂಡ್ಬಿಟ್ಟು ವಿಚಾರಣೆ ನಡೆಸ್ತು ಆ ಕಾಲ್ ತುಳಿತ ಬಗ್ಗೆ. ಅದ್ರ ಹಿಂದೆನೆ ಈ ರೂಮರ್ ಶುರುವಾಗ್ಬಿಡ್ತು. NDA ಅವ್ರಿಗೆ 80 ಸೀಟ್ ಆಫರ್ ಮಾಡಿದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅಲ್ಲಿ CBI ಜೊತೆಗೆ ಅವ್ರೇನು ರಾಜಕೀಯ ಹೊಂದಾಣಿಕೆ ಮಾತುಕತೆ ನಡೆಸಿದ್ರು ಅಥವಾ ವಿಚಾರಣೆ ಎದುರಿಸಿದ್ರು? ಬಹಳ ಕುತೂಹಲಕಾರಿಯಾಗಿದೆ. ಈಗ ನೋಡಿ ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ನಾರ್ತ್ ಏರಿಯಾಕ್ಕೆ ಹೋಗಿದ್ದಾರೆ. ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಮಲ್ಲಿ TMC ವಿಷಯ ಹೇಳಿದ್ರು ನಾವು. TMC ಅವರು ಕೆಲವು ಹೈಯೆಸ್ಟ್ ಲೇಡೀಸ್ ಸೀಟ್ ಕೊಡೋದು ಅಂದರೆ ಲೇಡೀಸಿಗೆ ಸೀಟ್ ಕೊಡೋದು. ತಮಿಳುನಾಡು ಮುಗಿಸ್ಕೊಂಡು ಅದಕ್ಕೆ ಹೋಗೋಣ ಸರ್. ತಮಿಳುನಾಡು ಅನ್ಸುತ್ತೆ ಗೌರ್ಮೆಂಟ್ ರಿಪೀಟ್ ಆಗುತ್ತೆ ಅಲ್ಲಿ. ತಮಿಳುನಾಡಲ್ಲಿ ಮೊನ್ನೆ ತನಕ ಎಲ್ಲ ಸ್ವೀಪಿಂಗ್ ಅಂತ ಹೇಳ್ತಾರೆ. 200+ ಅಂತ ಹೇಳ್ತಾರೆ ಒಂದು 2 ಸರ್ವೆಗಳಲ್ಲಿ. ಯಾರು DMKಗೆ 200+ ಸೀಟ್ಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅಲ್ಲಿ ತನಕದ್ದು. ಬಟ್ ಈಗ ಅವ್ರು ಹೇಳಿದಾಗೆ ವಿಜಯನ್ ಎಲ್ಲಾದರೂ ಅಣ್ಣಾ DMK ಒಟ್ಟು ಸೇರಿಬಿಟ್ರೆ ಸ್ವಲ್ಪ ಕಷ್ಟ, ಟಫ್ ಫೈಟ್ ಬರ್ಬೋದು ಅಂತ. ಟಫ್ ಫೈಟ್ ಎಲ್ಲ NDA ಮೈಟ್ ಗಾಟ್ ದಿ ಎಡ್ಜ್ ಅಂತ ಹೇಳ್ಬೋದು ಅರ್ಥ. ಬಟ್ ನನ್ನಂದಾಜು ವಿಜಯನ್ಗೆ ಸಪೋಸ್ ದಿಸ್ ರಿಸಲ್ಟ್ ಈಸ್ ಕರೆಕ್ಟ್ ಅಂತ ಹೇಳಿ ಮ್ಯಾಕ್ಸಿಮಮ್ ಸೀಟ್ 12 ಸೀಟು ಅಂತ ಹೇಳೋದಿದ್ರೆ ವಿಜಯನ್ಗೆ ಏನು ಎಲೆಕ್ಷನ್ ಅವ್ರು ಮತ್ತೊಂದು ಪ್ರಶಾಂತ್ ಕಿಶೋರ್ ಆಗಬಾರ್ದು. ವಿಜಯನ್ ಪ್ರಶಾಂತ್ ಕಿಶೋರ್ಗೆ ಏನು ಜನ ಸೇರಿದ್ದೇನೋ ಪಾಪ 3 ವರ್ಷ ರಸ್ತೆಯಲ್ಲಿದ್ದರು. ಹಳ್ಳಿ ವಿಸಿಟ್ ಮಾಡಿ 4,000 ವಿಲೇಜ್ ವಿಸಿಟ್ ಮಾಡಿದ್ರು. ಏನಾಯ್ತು ರಿಸಲ್ಟ್? ಪ್ರಶಾಂತ್ ಕಿಶೋರ್ಗೆ ಸಿನಿಮಾ ಆಕರ್ಷಣೆ ಇರಲಿಲ್ಲ. ಅಲ್ಲ, ಸಿನಿಮಾ ಆಕರ್ಷಣೆ ಕೆಲವು ಸಲ ಸಿನಿಮಾ ಆಕರ್ಷಣೆ ವರ್ಕೌಟ್ ಆಗ್ತದೆ. ಸಿನಿಮಾ ಎಕ್ಸೆಪ್ಟ್ ಮತ್ತೆ ಹೊಸ ಪಾರ್ಟಿ ಕಟ್ಟಿ ಅಧಿಕಾರ ಬಂದವರು 50 ವರ್ಷದಲ್ಲಿ ಒಬ್ಬರು ಅದು ಯಾರು ಗೊತ್ತಾ? NT ರಾಮಾರಾವ್ ಮಾತ್ರ. ಇವರ ಆಪ್ ಕೂಡ ಫಸ್ಟ್ ಟೈಮ್ ಅವ್ರ ಅಧಿಕಾರಕ್ಕೆ ಬರಲಿಲ್ಲ, ಸೆಕೆಂಡ್ ಟೈಮ್ ಬಂದದ್ದು ಅಂತ. ಇದು ಅಧಿಕಾರಕ್ಕೆ ಬರೋದಲ್ಲ ಅಂದ್ರೆ ಇರ್ಲಿ ಅಧಿಕಾರ ಬರಲಿಲ್ಲ. ಫಸ್ಟ್ ಇಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಅಜಿತ್ ಅವರೇ. ಫಸ್ಟ್ ಇಲೆಕ್ಷನ್ ಅದೇ ಹೇಳುದು ಎಕ್ಸೆಪ್ಟ್ NTR ಬಿಟ್ಟದು. ಅದು ಯಾವ ಗೊತ್ತಾ? 50 ವರ್ಷ ಹಿಂದೆ MGR ಬಂದದ್ದು ಅದಾಯ್ತಲ್ಲ. ಆಫ್ಟರ್ ಲಾಸ್ಟ್ 50 ಇಯರ್ಸ್ ಪಾಲಿಟಿಕ್ಸ್ ನೋಡೋದಾದ್ರೆ ನಾವು
ಅದು ಎಕ್ಸೆಪ್ಟ್ NTR ಬಿಟ್ಟರೆ ಯಾರು ಬಂದಾಗಿಲ್ಲ. ಫಸ್ಟ್ ಎಲೆಕ್ಷನ್ ವೆರಿ ಕ್ರಿಷಿಯಲ್. ಒನ್ಸ್ ನೀವು ಇಲೆಕ್ಷನ್ ಸೋತಂತ ಹೇಳಿದ್ರೆ ಮತ್ತೆ ನೆನಪಿಕ. ಈಗ ನೋಡಿ ಪ್ರಶಾಂತ್ ಕಿಶೋರ್ ನೋ ಚಾನ್ಸ್ ಅಟ್ ಆಲ್. ಪ್ರಶಾಂತ್ ಕಿಶೋರ್ ಸಿಕ್ಕಿದ ಓಟ್ಗಳಿಷ್ಟು ಲೆಕ್ಕ ಹಾಕೊಳ್ಳಿ. ಅವ್ರಿಗೆ ಸಿಕ್ಕಿದ ಓಟ್ ಏನು ಗೊತ್ತಾ, ಒಬ್ಬ ಇಂಡಿಪೆಂಡೆಂಟ್ ಸಿಕ್ಕಿದ ಓಟೇ 2,000 3,000 ಅವರ ಕ್ಷೇತ್ರ ಅಭ್ಯರ್ಥಿಗಳಿಗೆ ಸಿಕ್ಕಿದ್ದು. ಸೊ ಫಸ್ಟ್ ಎಲೆಕ್ಷನ್ ಈ ಶುಡ್ ವೆರಿ ಕೇರ್ಫುಲ್. ನನ್ನ ಲೆಕ್ಕಲ್ಲಿ ಈ ಟ್ರೆಂಡ್ ನೋಡಿದ್ರೆ ಇಟ್ ಈಸ್ ಬೆಟರ್ ಫಾರ್ ದಿ ಯಾರಿಗೆ ನಮ್ಮ ಫಿಲ್ಮ್ ಆ್ಯಕ್ಟರ್ ವಿಜಯನಿಗೆ ಬೆಟರ್ ಟು ಜಾಯಿನ್ ವಿತ್ ದಿ ಅಣ್ಣಾ DMK. ಸೊ 6 ಸೀಟ್ ತಗೊಂಡ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ಆ್ಯಕ್ಚುಲಿ, ಹೌದಲ್ವಾ? ಸೊ ಅವ್ರಿಗೆ ಪಾಪ್ಯುಲಾರಿಟಿ ಉಂಟಲ್ಲ, ಒಂದು ನಿಮಿಷ ಬಂದು ಕಂಟಿನ್ಯೂ ಮಾಡ್ತೀರಾ ವಿಷಯ. ಅವ್ರಿಗೆ ಪಾಪ್ಯುಲಾರಿಟಿ ಉಂಟಲ್ಲ, ಡೆಫಿನೆಟ್ಲಿ ಈಸ್ ಎ ಫಿಲ್ಮ್ ಇಂಡಸ್ಟ್ರಿ ವೆರಿ ಪಾಪ್ಯುಲರ್, ಈಸ್ ನೋ ಪ್ರಾಬ್ಲಮ್. ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ಜನ ಸಿಕ್ಬೋದು ಅದನ್ನು ಓಟಿಗೆ ಕನ್ವರ್ಟ್ ಮಾಡ್ತಾರೆ ಅಂತ ನಮ್ಗೆ ಹೇಳಿಕಾಗಲ್ಲ. ಲಾಸ್ಟ್ ಬಿಹಾರಲ್ಲಿ ಏನಿತ್ತು ಎಲೆಕ್ಷನ್ ಇತ್ತು, ಆ್ಯಕ್ಚುಲಿ ಲಲ್ಲು ಮಗನಿಗೆ ಸೇರಿದ ಜನ ಯಾವ ಫಂಕ್ಷನ್ ಇವಾಗ ಮೋದಿಗೂ ಸೇರಲಿಲ್ಲ ಅಂತ ಹೇಳ್ತಾರೆ. ಏನಾಯಿತು? 10-25 ಸೀಟಲ್ಲ ತ್ರಿಪ್ಟಿ ಓಡಿ ಸೀದಿ ಜನಗಳು ವೋಟ್ ಮಾಡಿ ಜನ ಒಂದು ಇದಕ್ಕೆ ಕ್ರೌಡ್ ಸೇರ್ತಾರೆ ಅಂತ ಹೇಳಿದರೆ ಅದು ಓಟೇ ಕನ್ವರ್ಟ್ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಅದೇ ಗ್ರೌಸ್ ಅಲ್ವಾ, ಅದೇ ಬೇಜಾರಲ್ವಾ? ನಾನು ಜನ ಸೇರ್ತಾರೆ ನಾವು ಹೋದಲ್ಲಿ, ಬಟ್ ಓಟ್ ಹಾಕೋದಿಲ್ಲ. ಜನ ಸೇರ್ತಂತ ಓಟ್ ಹಾಕೊಳ್ಳೋದೇ ಇಲ್ಲ. ಓಟ್ ಹಾಕುವವರು ಎಷ್ಟೋ ಜನ ಈ ಫಂಕ್ಷನ್ಗೆ ಬರೋರು ಯಾರ್ದು ಆಲ್ಮೋಸ್ಟ್ 1/5 ಆಫ್ ದ ಪೀಪಲ್ ಅಟೆಂಡ್ ಇದಕ್ಕೆ ರ್ಯಾಲಿಗಳಿಗೆ. 4/5 ಆಫ್ ದ ಪೀಪಲ್ 4/5 ಜನಗಳು ಮನೆಯಲ್ಲಿ ಕೂತ್ಕೊಂಡು ವಾಚ್ ಮಾಡುವವರು. ಸೊ ಅದನ್ನು ಮನೆಯಲ್ಲಿ ಕೂತ್ಕೊಂಡವ್ರು ವಾಚ್ ಅವರು ಯಾವಾಗ ಸೈಡ್ ಇದ್ದಾರೆ ಅಂತೇಳಿ. ಸೊ ಅದು ಇಷ್ಟೇ. ಮತ್ತು DMK ಅವರು ಈಗ 5,000 ನಾವು ನೋಡಿದ್ದೇವಲ್ಲ ಲಾಸ್ಟ್ 2 ಎಲೆಕ್ಷನ್ ಏನಾಗಿದೆ. ಮಹಾರಾಷ್ಟ್ರಲ್ಲಿ 7,500 ರೂಪಾಯಿ ಎಂಟೈರ್ ಇದನ್ನೇ ಎಲೆಕ್ಷನ್ ಟ್ರೆಂಡ್ ಮಾಡಿತ್ತು. ಬಿಹಾರದಲ್ಲಿ 10,000 ರೂಪಾಯಿ ಸ್ವೀಪ್ ಮಾಡಿಬಿಡ್ತು ಎಲೆಕ್ಷನ್. 10,000 ರೂಪಾಯಿ ಜನಗಳು ಯಾವುದನ್ನು ನೋಡಿಲ್ಲ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.